ಈ ಕತೆಯ ಹೆಸರು ಮಳೆ ಬರದ ಹಳ್ಳಿ. ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳ ನಡುವೆ ಮಳೆಮನೆ ಎಂಬ ಒಂದು ಪುಟ್ಟ ಹಳ್ಳಿ ಇತ್ತು. ಪ್ರತಿ ವರ್ಷ ಮಳೆ ಈ ಹಳ್ಳಿಗೆ ಹೊಸ ಜೀವ ತುಂಬುತ್ತಿತ್ತು. ಆದರೆ ಈ ಬಾರಿ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದ್ದರೂ ಒಂದು ಹನಿ ಮಳೆಯೂ ಬೀಳಲಿಲ್ಲ. ಅಪ್ಪ, ಮಳೆ ಯಾವಾಗ ಬರುತ್ತೆ? ಗೊತ್ತಿಲ್ಲ ಮಗ. ಹೀಗೆ ಮುಂದುವರಿದರೆ ಬೆಳೆ ಉಳಿಯುವುದೇ ಕಷ್ಟ. ಇಡೀ ಹಳ್ಳಿ ಆತಂಕದಲ್ಲಿತ್ತು. ಆದರೆ ಹಳ್ಳಿಯ ಹಿರಿಯರಿಗೆ ಮಾತ್ರ ಒಂದು ಹಳೆಯ ರಹಸ್ಯ ನೆನಪಾಯಿತು. ಈ ಬೆಟ್ಟಗಳಲ್ಲಿ ಮಳೆ ಮೋಡದ ರಕ್ಷಕ ಇದ್ದಾನೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಅಜ್ಜಿ, ಅದು ಕೇವಲ ಕಥೆಯಾ ಅಥವಾ ನಿಜವಾ? ಅದನ್ನು ಹುಡುಕುವ ಧೈರ್ಯ ಯಾರಿಗೂ ಇಲ್ಲ. ಅದೇ ರಾತ್ರಿ ಬೆಟ್ಟದ ತುದಿಯಲ್ಲಿ ಒಂದು ನೀಲಿ ಬೆಳಕು ಮಿಂಚಿತು. ಅದನ್ನು ನೋಡಿದ ರವಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ. ನಾಳೆ ಬೆಳಿಗ್ಗೆ ನಾನು ಆ ಬೆಟ್ಟಕ್ಕೆ ಹೋಗ್ತೇನೆ. ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಬೆಟ್ಟದ ತುದಿಯನ್ನು ಮುಟ್ಟುತ್ತಿದ್ದವು. ಹಳ್ಳಿಯವರಿಗೆ ತಿಳಿಯದಂತೆ ರವಿ ತನ್ನ ಸ್ನೇಹಿತರಾದ ಮೀರಾ, ಗಣೇಶ್ ಮತ್ತು ಕಾವ್ಯ ಜೊತೆ ಬೆಟ್ಟದ ಕಡೆ ಹೊರಟನು. ರವಿ, ಇನ್ನೂ ಹಿಂದಿರುಗೋಣ. ಈ ದಾರಿ ನನಗೆ ಹೊಸದಾಗಿದೆ. ಭಯ ಪಡಬೇಡ, ನಾವು ಎಚ್ಚರಿಕೆಯಿಂದ ಹೋಗೋಣ. ನನಗೆ ಭಯ ಇಲ್ಲ, ಆದ್ರೆ ಹಸಿವು ಮಾತ್ರ ಶುರುವಾಗಿದೆ. ನೀನು ಎಲ್ಲಿಗೆ ಹೋದರೂ ಊಟದ ಬಗ್ಗೆ ಮಾತ್ರ ಯೋಚಿಸುತ್ತೀಯ. ಸ್ವಲ್ಪ ದೂರ ನಡೆದ ನಂತರ ಕಾಡು ಇನ್ನಷ್ಟು ದಟ್ಟವಾಯಿತು. ಸೂರ್ಯನ ಬೆಳಕು ಕೂಡ ಮರಗಳ ಮಧ್ಯೆ ಕಷ್ಟಪಟ್ಟು ಒಳಬರುತ್ತಿತ್ತು. ರವಿ, ಯಾರೋ ನಮ್ಮನ್ನು ನೋಡ್ತಿರುವ ಹಾಗೆ ಅನ್ಸುತ್ತಿದೆ. ಬಹುಶಃ ಕಾಡಿನ ಪ್ರಾಣಿಗಳಿರಬಹುದು. ಅಯ್ಯೋ, ಬಿಳಿ ಜಿಂಕೆ! ಇಷ್ಟು ಸುಂದರ ಜಿಂಕೆಯನ್ನ ನಾನು ಮೊದಲ ಬಾರಿ ನೋಡ್ತಿದ್ದೇನೆ. ಅದನ್ನು ಹಿಂಬಾಲಿಸೋಣ. ಅದು ಎಲ್ಲಿಗೆ ಹೋಗುತ್ತಿದೆ ನೋಡೋಣ. ನಾಲ್ವರು ಜಿಂಕೆಯ ಹಿಂದೆ ಓಡಿದ್ರು. ಆದರೆ ಸ್ವಲ್ಪ ದೂರ ಹೋದಾಗ ಜಿಂಕೆ ಇದ್ದಕ್ಕಿದ್ದಂತೆ ಕಾಣೆಯಾಯಿತು. ಎಲ್ಲಿ ಹೋಯ್ತು? ಇಲ್ಲೇ ಇತ್ತು ಅಲ್ವಾ? ಅದನ್ನು ನೋಡಿ. ರವಿ, ಸಾಕು, ಇಲ್ಲಿಂದ ಹೋಗೋಣ. ಇಲ್ಲ, ಇದು ಸಾಮಾನ್ಯ ಕಲ್ಲಲ್ಲ. ಈ ದಾರಿ ಮೊದಲೇ ಇರ್ಲಿಲ್ಲ. ಹಾಗಾದ್ರೆ ಇದು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತದೆ? ಬಹುಶಃ ಮಳೆಮೋಡದ ರಕ್ಷಕನ ರಹಸ್ಯದ ಕಡೆ. ನಾಲ್ವರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು. ಮುಂದೆ ಕತ್ತಲೆಯ ದಾರಿ, ಹಿಂದೆ ಹಿಂತಿರುಗುವ ಅವಕಾಶ. ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ಆ ದಾರಿಯ ಆಚೆ ಏನಿದೆ? ಅದರ ಉತ್ತರ ಅವರ ಸಾಹಸದ ಮುಂದಿನ ಹೆಜ್ಜೆಯಲ್ಲಿ ಅಡಗಿತ್ತು. ರವಿ ಮತ್ತು ಅವನ ಸ್ನೇಹಿತರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದು ಆ ರಹಸ್ಯದ ದಾರಿಯೊಳಗೆ ನಿಧಾನವಾಗಿ ನಡೆದು ಹೋದರು. ಒಳಗೆ ಹೋದಂತೆ ಬೆಳಕು ಕಡಿಮೆಯಾಗುತ್ತಿತ್ತು. ಆದರೆ ಗೋಡೆಗಳ ಮೇಲೆ ವಿಚಿತ್ರ ನೀಲಿ ಹೊಳಪು ಕಾಣಿಸುತ್ತಿತ್ತು. ಅವರಿನ್ನೂ ಸ್ವಲ್ಪ ಮುಂದೆ ಹೋದಾಗ ಗುಹೆಯ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ಬಾಗಿಲು ಕಾಣಿಸಿತು. ಯಾರ್ ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಗೇನ್ ಬೇಕು? ಆ ಧ್ವನಿ ಯಾರದ್ದು? ಅದು ಮನುಷ್ಯನ ಅಥವಾ ಮಳೆಮೋಡದ ರಕ್ಷಕನ? ರವಿ ಮತ್ತು ಅವನ ಸ್ನೇಹಿತರು ಈಗ ಹಿಂತಿರುಗಲು ಸಾಧ್ಯವೇ ಇರಲಿಲ್ಲ. ಅವರ ಸಾಹಸ ಇನ್ನಷ್ಟು ಗಂಭೀರವಾಗಲಿತ್ತು. ಗುಹೆಯೊಳಗೆ ಕೇಳಿಸಿದ ಆ ಧ್ವನಿಯಿಂದ ನಾಲ್ವರು ಮಕ್ಕಳು ಬೆಚ್ಚಿಬಿದ್ದರು. ಆದರೆ ರವಿ ಮಾತ್ರ ಭಯಪಡಲಿಲ್ಲ. ಅವನು ನಿಧಾನವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟ. ನಾವು ಮಳೆಮನೆ ಹಳ್ಳಿಯಿಂದ ಬಂದಿದ್ದೇವೆ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಮ್ಮ ಹಳ್ಳಿಯಲ್ಲಿ ಮಳೆ ಬರುತ್ತಿಲ್ಲ. ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ಕಾರಣ ಏನು ಎಂದು ತಿಳಿಯಲು ಬಂದಿದ್ದೇವೆ. ನೀವು ನಿಮ್ಮ ಹಳ್ಳಿಗಾಗಿ ಬಂದಿದ್ದೀರಾ ಅಥವಾ ನಿಮ್ಮ ಸ್ವಂತ ಆಸೆಗಾಗಿ? ನಮಗೆ ಯಾವುದೇ ನಿಧಿ ಬೇಡ. ನಾವು ಯಾರಿಗೂ ಹಾನಿ ಮಾಡಲು ಬಂದಿಲ್ಲ. ನಮ್ಮ ಹಳ್ಳಿಗೆ ಮತ್ತೆ ಮಳೆ ಬಂದ್ರೆ ಸಾಕು. ಆ ಮಕ್ಕಳ ಉತ್ತರ ಕೇಳಿದ ನಂತರ ಕಲ್ಲಿನ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳತೊಡಗಿತು. ಬಾಗಿಲಿನಿಂದ ರಹಸ್ಯ ವ್ಯಕ್ತಿ ಹೊರಗೆ ಬರುತ್ತಾನೆ. ರವಿ ಮತ್ತು ಅವನ ಸ್ನೇಹಿತರು ಉಸಿರನ್ನೇ ಹಿಡಿದು ಆ ರಹಸ್ಯ ವ್ಯಕ್ತಿಯ ಕಡೆ ನೋಡುತ್ತಿದ್ದರು. ಅವನ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಶಾಂತಿ ಮಾತ್ರ ಇತ್ತು. ನೀವು ಮಳೆಮೋಡದ ರಕ್ಷಕರಾ? ಜನರು ನನಗೆ ಆ ಹೆಸರಿನಿಂದ ಕರೆಯುತ್ತಾರೆ. ಹಾಗಾದ್ರೆ ನೀವು ಮಳೆಯನ್ನು ಯಾಕೆ ನಿಲ್ಲಿಸಿದ್ದೀರಿ? ನಿಮ್ಮ
ಊರಿನ ಶ್ರೀಮಂತ ನನ್ನನ್ನು ಅವಮಾನ ಮಾಡಿ ಇಲ್ಲಿ ಕಳಿಸಿದ್ದಾನೆ. ಆದ್ದರಿಂದ ನಿಮ್ಮ ಊರಿಗೆ ಮಳೆ ಬರುತ್ತಿಲ್ಲ. ದಯವಿಟ್ಟು ಅವರನ್ನ ಕ್ಷಮಿಸಿ ನಮ್ಮೂರಿಗೆ ಮಳೆ ಬರುವಂತೆ ಆಶೀರ್ವಾದ ಮಾಡಿ ಎಂದು ರವಿ ಮತ್ತು ಅವನ ಸ್ನೇಹಿತರು ಕೇಳಿಕೊಂಡ್ರು. ಅದಕ್ಕೆ ಮಳೆ ಮೂಡ ರಕ್ಷಕ ಹೀಗೆ ಹೇಳಿದ್ರು. ನಿಮ್ಮ ಊರಿನ ಶ್ರೀಮಂತನಿಗೆ ಹೇಳಿ, ಮಳೆಮೂಡ ರಕ್ಷಕ ನನ್ನನ್ನು ಕ್ಷಮಿಸು ಎಂದು 3 ಸಾರಿ ಬೇಡಿಕೊಂಡರೆ ನಿಮ್ಮ ಊರಿಗೆ ಮಳೆ ಬರುತ್ತದೆ. ನಾವು ಊರಿಗೆ ಹೋಗಿ ನಮ್ಮ ಊರಿನ ಶ್ರೀಮಂತರಿಗೆ ಹೇಳ್ತೇವೆ. ರವಿ ಮತ್ತು ಅವನ ಸ್ನೇಹಿತರು ಆ ಬೆಟ್ಟವನ್ನ ಬಿಟ್ಟು ಊರಿಗೆ ಹೊರಟು ಅವರ ಊರಿಗೆ ಹೋದ್ರು. ಊರಿಗೆ ಹೋಗಿ ಅವರ ಊರಿನ ಶ್ರೀಮಂತನಿಗೆ ಅಲ್ಲಿ ನಡೆದಿದನು ಎಲ್ಲವನ್ನೂ ಹೇಳಿದರು. ಸರಿ ಮಕ್ಕಳೇ, ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದೆ. ನಾನು ಕ್ಷಮೆ ಕೇಳುತ್ತೇನೆ. ಮಳೆ ಮೂಡ ರಕ್ಷಕ, ನನ್ನನ್ನು ಕ್ಷಮಿಸು. ಮಳೆ ಮೂಡ ರಕ್ಷಕ, ನನ್ನನ್ನು ಕ್ಷಮಿಸು. ಮಳೆ ಮೂಡ ರಕ್ಷಕ, ನನ್ನನ್ನು ಕ್ಷಮಿಸು. ಊರಿನ ಶ್ರೀಮಂತ ಕ್ಷಮೆ ಕೇಳಿದ ತಕ್ಷಣ ಮಳೆ ಮನೆ. ಹಳ್ಳಿಗೆ ಜೋರಾಗಿ ಮಳೆ ಬರುತ್ತದೆ. ಎಲ್ಲರೂ ಸಂತೋಷ ಪಡ್ತಾರೆ. ಕೆಲವು ದಿನಗಳ ನಂತರ ರೈತರ ಬೆಳೆ ಬೆಳೆಯುತ್ತದೆ. ಪ್ರಕೃತಿ ನಮ್ಮ ಆಸ್ತಿಯಲ್ಲ, ನಮ್ಮ ಜವಾಬ್ದಾರಿ. ನಾವು ಅದನ್ನು ಕಾಪಾಡಿದರೆ ಅದು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಈ ಕತೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಹೊಡೀರಿ. ಮತ್ತೊಂದು ಕತೆ ಹೇಳುತ್ತೇನೆ ಮುಂದಿನ ವಿಡಿಯೋ ಅಲ್ಲಿ. ನಮಸ್ಕಾರ. CS ಕನ್ನಡ.